ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇದು ಗೌರಿ ಗಣೇಶ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಈ ಸರಿ ಸ್ಪೆಷಲ್ ಏನಪ್ಪ ಅಂತಂದರೆ, ನಾವು ಹೊಸ ಕಲ್ಲನ್ನ ಸ್ಥಾಪನೆ ಮಾಡಿದ್ದೀವಿ. ಹಳೆ ಕಲ್ಲು ಸ್ವಲ್ಪ ಒಡೆದೋಗ್ಬಿಟ್ಟಿತ್ತು, ಹಾಗಾಗಿ ಈ ವರ್ಷ ಹೊಸ ಕಲ್ಲನ್ನ ಸ್ಥಾಪನೆ ಮಾಡಿ ಅದನ್ನು ಪೂಜೆ ಮಾಡ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಅದೇ ಹೊಸ ಕಲ್ಲು. ಪೂಜೆ ಮಾಡಿದ್ನೆಲ್ಲ ಫುಲ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಹಾಗೆ ಅವತ್ತಿನ ನೈಟು ನಾವು ನಮ್ಮೂರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿದ್ವಿ. ನಮ್ಮೂರು ದೇವಸ್ಥಾನ ಬಂದು ಕೊಟ್ರಪ್ಪ ಅಂತ, ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ದೇವರು. ಹಾಗೆ ಅಲ್ಲಿ ಗೌರಿ ಮತ್ತು ಗಣೇಶಗೂ ಕೂಡ ಪೂಜೆ ಮಾಡಿ ಮನೆಗೆ ಬಂದ್ವಿ. ನೈಟಲ್ಲಿ ಹೋಗಿದ್ವಿ, ಹಾಗಾಗಿ ನಿಮಗೆ ಅದು ದೇವಸ್ಥಾನ ಕ್ಲಿಯರಾಗಿ ಕಾಣಿಸ್ತಿಲ್ಲ. ಇನ್ನೊಂದು ಸರಿ ನಾನು ಕ್ಲಿಯರಾಗಿ ತೋರಿಸ್ತೀನಿ. ಹಾಗೆ ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನ ಬಂದು ಶ್ರೀ ಬಿಳೆಕಲ್ಲು ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತ. ನಾವು ನಮ್ಮೂರಿಗೆ ಬಂದಾಗೆಲ್ಲ ಈ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ನಮ್ಮೂರಿಗೆ ತುಂಬಾ ಹತ್ತಿರ ಈ ದೇವಸ್ಥಾನ, ಹಾಗಾಗಿ ನಾವು ಪ್ರತಿ ಸಲ ಬರ್ತಾನೆ ಇರ್ತೀವಿ. ನಿಮಗೆ ಅಲ್ಲಿ ಹೋಗಿದ ತಕ್ಷಣವೇ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಬಿಕಾಸ್ ಯಾಕೆ ಅಂತಂದರೆ ಅಲ್ಲೇ ವಾತಾವರಣನೇ ಆ ಥರ ಇದೆ. ನನ್ನ ಮಗಂಗಂತೂ ಈ ಥರ ಜಾಗಗಳು ಸಿಕ್ಬಿಟ್ರೆ ತುಂಬಾ ಖುಷಿ. ಅವ್ನು ಹಿಡಿಯೋಕ್ಕೆ ಆಗಲ್ಲ, ಆ ಥರ ಓಡಾಡ್ತಿರ್ತಾನೆ ದೇವಸ್ಥಾನ ತುಂಬ. ಸೊ ನೋಡಿ, ಇದೇ ದೇವಸ್ಥಾನ ಒಳಗಡೆ. ಇದು ತುಂಬಾ ಚೆನ್ನಾಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ಹೋಗಿ ನೋಡಿ. ಈಗ ತೋರಿಸ್ತಾ ಇದ್ದೀನಲ್ಲ, ಈ ದೇವರು ಬಂದು ಕೆಂಚರಾಯ ಸ್ವಾಮಿ ಅಂತ. ಎಂಟ್ರೆನ್ಸಲ್ಲೇ ಈ ದೇವರು ಸಿಗುತ್ತೆ. ಅದಾದಮೇಲೆ ಇದು ಮೂಲ ದೇವರು ಲಕ್ಷ್ಮೀ ರಂಗನಾಥ ಸ್ವಾಮಿ. ಹಾಗೆ ಇದೆಲ್ಲ ದೂತ್ರಯ್ಯ ಅಂತ ಕರಿತೀವಿ ನಾವು. ಹಾಗೆ ಇದು ಆಂಜನೇಯ ಸ್ವಾಮಿ. ಹಾಗೆ ನಾನು ನಿಮಗೆ ಆವಾಗಲೇ ಹೇಳಿದೆ ಅಲ್ವಾ, ಕೆಂಚರಾಯ ಸ್ವಾಮಿ ಅಂತ. ಅಲ್ಲಿ ಪೂಜೆ ಮಾಡಾದ್ಮೇಲೆ ಮಂತ್ರದಂಡದಿಂದ ನಮಗೆ ತಲೆ ಮೇಲೆ 3 ಸರಿ ಹೀಗೆ ಮುಟ್ಟಿಸ್ತಾರೆ. ನೀವು ನೋಡ್ತಾ ಇದ್ದೀರಲ್ವ, ತೋರಿಸ್ತಾ ಇದ್ದೀನಲ್ಲ, ಆ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ಪೂಜೆ ಎಲ್ಲ ಆದಮೇಲೆ ಹಾಗೆ ಪ್ರದಕ್ಷಿಣೆ ಹಾಕಕ್ಕೆ ಹೊರಟ್ವಿ. ಸೊ ಬಿಳೆಕಲ್ಲು ಅಂತ ಹೇಳಿದೆ ಅಲ್ವಾ, ಆ ಬಿಳೆಕಲ್ಲನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಇದೇ ಬಿಳೆಕಲ್ಲು. ಹಾಗಾಗಿ ಇದಕ್ಕೆ ಬಿಳೆಕಲ್ಲು ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತ ಹೆಸರು ಬಂದಿರೋದು. ಸೊ ನೀವು ನೋಡ್ತಾ ಇರ್ಬೋದು, ಇದು ದೇವರ ಹಿಂದಿನ ಭಾಗದಲ್ಲಿದೆ. ಸೊ ಅಂದರೆ ವಿಗ್ರಹ ಎಲ್ಲಿದೆಯೋ ಅದ್ರ ಹಿಂದಿನ ಭಾಗ ಇಟ್ಟಿದ್ದಾರೆ. ಸೊ ಇಲ್ಲಿ ವರ್ಷ ಜಾತ್ರೆ ನಡೀತಾ ಇರುತ್ತೆ. ಪ್ರತಿ ವರ್ಷವೂ ಯುಗಾದಿ ಹಬ್ಬ ಆದಮೇಲೆ 9 ದಿನದ ನಂತರ ಇಲ್ಲಿ ಜಾತ್ರೆ ಮಾಡೋದು. ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಹಾಗೆ ಅಲ್ಲಿ ನಾಗರ ಕಲ್ಲು ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. ತುಂಬ ಜನ ಪೂಜೆ ಮಾಡ್ತಾ ಇರ್ತಾರೆ. ಹಾಗೆ ನಾವು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸೊ ನೀವು ನೋಡಿ, ನನ್ನ ಮಗ ಕನ್ನಡಕ ಹಾಕ್ಕೊಂಡು ಏನು ಪೋಸ್ ಕೊಡ್ತಾನೆ ಅಂತ. ಅವ್ನಿಗೆ ಕನ್ನಡಕ ಹಾಕ್ಕೊಂಡ್ರೆ ಏನೋ ಒಂಥರ ಖುಷಿ. ಸೊ ಈಗ ಹೊರಟ್ವಿ ನಾವು ಇನ್ನೊಂದು ದೇವಸ್ಥಾನಕ್ಕೆ. ಇದು ಬಿಳೆಕಲ್ ರಂಗನಾಥ ಸ್ವಾಮಿದು ಎಂಟ್ರೆನ್ಸು. ಸೊ ಆರ್ಚ್ ನಿಮಗೆ ಈ ಥರ ಕಾಣಿಸುತ್ತೆ. ನಾವು ಹೋಗೋ ದಾರಿಲಿ ಮಾಡಾಳು ಕೂಡ ಸಿಗುತ್ತೆ. ಮಾಡಾಳಲ್ಲಿ ಗೌರಮ್ಮ ತುಂಬಾ ಫೇಮಸ್ಸು. ನಾವು ಅಲ್ಲಿಗೂ ಹೋಗ್ತಿದ್ವಿ, ಬಟ್ ಆಗಲಿಲ್ಲ. ನೀವೇ ನೋಡ್ತಾ ಇದ್ದೀರಲ್ವ, ಕ್ಯೂ ಅಂತೂ ತುಂಬಾ ಇತ್ತು. ಏನಿಲ್ಲ ಅಂದರೂ 1 ಕಿಲೋಮೀಟ್ರು 2 ಕಿಲೋಮೀಟ್ರು ನಿಂತ್ಕೊಂಡಿದ್ರು ಅನಿಸುತ್ತೆ ಜನ. ಅದು ಬಿಸಿಲಲ್ಲಿ ನಿಂತು ಕಾಯ್ದು ನಮ್ಗಂತೂ ಆಗ್ತಾನೆ ಇರಲಿಲ್ಲ ಹೋಗೋಕ್ಕೆ. ಹಾಗಾಗಿ ಹೋಗಲಿಲ್ಲ. ಪ್ರತಿ ವರ್ಷವೂ ಹೋಗ್ತಾ ಇದ್ವಿ, ಬಟ್ ಈ ವರ್ಷ ನಮಗೆ ಪಾಪು ಇದ್ನಲ್ವ, ಅವನ್ನ ಎತ್ಕೊಂಡು ಈ ಬಿಸಿಲಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋಕ್ಕಾಗಲಿಲ್ಲ ನಮ್ಮ ಕೈಲಿ. ಇಲ್ಲಿ ಏನಕ್ಕೆ ಅಷ್ಟು ಜನ ಬರ್ತಾರೆ ಅಂತಂದರೆ, ಆ ಗೌರಮ್ಮನ್ನ ಬರೀ 3 ದಿನ ಮಾತ್ರ ಇಟ್ಕೊಳೋದು.
ಅದು ಅರ್ಶಿಣದಿಂದ ಮಾಡ್ತಾರಲ್ವ, ಅದನ್ನು 3 ದಿನ ಮಾತ್ರ ಇಟ್ಕೋತಾರೆ. ಬಾಕಿ ಟೈಮಲ್ಲೆಲ್ಲ ಫೋಟೋ ಇಟ್ಟಿರ್ತಾರೆ ಗೌರಮ್ಮದು ದೇವಸ್ಥಾನದಲ್ಲಿ. ಹಾಗಾಗಿ ಇದು ಸ್ವಲ್ಪ ಸ್ಪೆಷಲ್ ಅಲ್ವಾ, ಹಾಗಾಗಿ ಜನ ತುಂಬಾ ಇರ್ತಾರೆ. ನಿಮಗೇನಾದರೂ ದೇವ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಅದ್ರ ಬಗ್ಗೆ ತುಂಬ ಜನ ವೀಡಿಯೋಸ್ ಮಾಡಿ ಹಾಕಿದ್ದಾರೆ. ಗೌರಮ್ಮ, ಮಾಡಾಳ್ ಗೌರಮ್ಮ ಅಂತ ಅದ್ರ ಹೆಸರು. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕೋಣ ಅಂದ್ಕೊಂಡೆ, ಬಟ್ ಅಲ್ಲಿರೋ ಜನ ನೋಡಿ ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ ಅಲ್ವಾ, ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಯಾವಾಗಾದರೂ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅಲ್ಲಿಂದ ಒಳಗಡೆ ಹೋಗಬೇಕು. ತುಂಬಾ ಜನ ಇದ್ದರು, ಅಷ್ಟು ಬಿಸಿಲಲ್ಲೇ ನೋಡಿ ಜನ ನಿಂತ್ಕೊಂಡಿದ್ರಲ್ಲ. ಇನ್ನು ನೈಟ್ ಹೋಗ್ಬಿಟ್ಟಿದ್ದಿದ್ರೆ ಅಷ್ಟೇ ಗತಿ. ಸೊ ಸಖತ್ ಜನ ಬರ್ತಾರೆ. ಸೊ ನಿಮಗೆ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ಗವಿರಂಗನಾಥ ಸ್ವಾಮಿ ಬೆಟ್ಟ ಅಂತ. ನಾವು ಈ ದೇವಸ್ಥಾನಕ್ಕೂ ಅಷ್ಟೇ, ಪ್ರತಿ ವರ್ಷವೂ ನಾವು ಹಬ್ಬಕ್ಕೆ ಬಂದಾಗೆಲ್ಲ ಬರ್ತಾನೆ ಇರ್ತೀವಿ. ಇದಿರೋದು ಚಿತ್ರದುರ್ಗ ಡಿಸ್ಟಿಕ್ಕು, ಹೊಸದುರ್ಗ ತಾಲೂಕು ಮತ್ತು ಶ್ರೀರಾಂಪುರ ಹೋಬಳಿ ಅಂತ. ಶ್ರೀರಾಂಪುರದಿಂದ ನಿಮಗೆ ಆಟೋದಲ್ಲಿ ಕರ್ಕೊಂಬಂದು ಬಿಡ್ತಾರೆ, ಒಂದು 5 ನಿಮಿಷ ಆಗ್ಬೋದು ಅಷ್ಟೇ. ಇದೇ ಎಂಟ್ರೆನ್ಸು. ಇಲ್ಲಿಂದ ಮೆಟ್ಲತ್ತಿ ಹೋಗಬೇಕು ದೇವಸ್ಥಾನಕ್ಕೆ. ಅಲ್ಲಿಗೆ ಕಾರು ಗಾಡಿಗಳೆಲ್ಲ ಓಡಾಡ್ತವೆ, ಬಟ್ ಅವತ್ತು ರಶ್ ಇತ್ತು, ಶನಿವಾರ ಬೇರೆ ಅಲ್ವಾ, ಹಾಗಾಗಿ ತುಂಬಾ ಜನ ಇರ್ತಾರೆ ಶನಿವಾರ, ಹಾಗಾಗಿ ತುಂಬ ರಶ್ ಇತ್ತು. ನಾವು ಕೆಳಗಡೆನೇ ಕಾರ್ ನಿಲ್ಲಿಸಿ ಬೆಟ್ಟ ಹತ್ತಕ್ಕೆ ಅಂತ ಹೊರಟ್ವಿ. ಕೆಳಗಡೆ ನಿಮಗೆ ಪದ್ಮನಾಭ, ಹಾಗೆ ಗಣೇಶ, ಈ ಥರ ಒಂದಷ್ಟು ದೇವ್ರುಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ತುಂಬಾ ವಿಶಾಲವಾಗಿದೆ ಜಾಗ. ಸೊ ನೋಡಿ, ಇದೆ ಮೆಟ್ಲು. ಜಾಸ್ತಿ ಏನಿಲ್ಲ, ಕಮ್ಮಿನೇ ಇರೋದು. ಆರಾಮಾಗಿ ನಿಧಾನಕ್ಕೆ ಹತ್ಕೊಂಡು ಹೋಗ್ಬೋದು. ಗವಿರಂಗನಾಥ ಸ್ವಾಮಿ ದೇವರು ಯಾವುದು ಅಂತಂದರೆ, ನಿಮಗೆ ಸಮುದ್ರ ಮಂಥನದು ಸ್ಟೋರಿ ಗೊತ್ತಿದೆ ಅಲ್ವಾ, ಅದರಲ್ಲಿ ಆಮೆ ಬಂದು ಬೆಟ್ಟನ ಹಿಂಗೆ ಹೊತ್ಕೊಂಡಿರುತ್ತೆ ಅಲ್ವಾ, ಆ ಆಮೆನೇ ಇಲ್ಲಿನ ದೇವರು. ಅಂದರೆ ಇದು ವಿಷ್ಣುವಿನ 2ನೇ ಅವತಾರ, ಕೂರ್ಮ ಅವತಾರ ಅಂತ ಕರೀತಾರೆ ಅಲ್ವಾ, ಆಮೆ, ಅದೇ ಇದು ದೇವರು. ಒಳಗಡೆ ಹೋದರೆ ಅಲ್ಲಿ ಚಿತ್ರನ ಬಿಡಿಸಿದ್ದಾರೆ ನೋಡಿ, ನಿಮಗೆ ತೋರಿಸ್ತೀನಿ. ದೊಡ್ಡದಾಗಿ ಬಿಡಿಸಿದ್ದಾರೆ ಸಮುದ್ರ ಮಂಥನದು, ತುಂಬಾ ಚೆನ್ನಾಗಿದೆ ನೋಡಿ. ನಿಮಗೆ ಅಲ್ಲಿ ಕಾಣ್ತಿದೆ ಅಲ್ವಾ ಸಮುದ್ರ ಮಂಥನದು, ಅದೇ ಇದು. ಹಾಗೆ ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ದೊಡ್ಡೆಡೆ ಅಂತ ಮಾಡ್ತಾರೆ ಕೆಂಚರಾಯ ಸ್ವಾಮಿ ಮುಂದೆ. ನಿಮಗೇನಾದರೂ ಹರಕೆ ಇದ್ದರೆ ಅಲ್ಲಿ ಆ ಥರ ಮಾಡಿಸ್ಬೋದು. ದೊಡ್ಡೆಡೆ ಅಂದರೆ ಅಲ್ಲಿ ಅನ್ನ, ಬಾಳೆಹಣ್ಣು, ತುಪ್ಪ, ಮೊಸರು ಮತ್ತು ಇನ್ನೊಂದಷ್ಟು ಕೆಲವೊಂದು ಐಟಮ್ಸ್ಗಳನ್ನ ಹಾಕ್ತಾರೆ. ಅದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನ ನಮಗೆ ಪ್ರಸಾದ ಥರ ಕೊಡ್ತಾರೆ, ನೀವು ಅದನ್ನು ತಿನ್ಬೋದು. ಹಾಗೆ ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದರೆ ಈ ಥರ ನಿಮಗೆ ನಾಗರಕಲ್ಲು ಸಿಗುತ್ತೆ, ಅಲ್ಲಿ ಪೂಜೆ ಮಾಡಿ. ಮತ್ತು ಅದರಿಂದ ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ಇನ್ನು ಲಕ್ಷ್ಮೀ ದೇವಸ್ಥಾನ ಸಿಗುತ್ತೆ. ಎಲ್ಲ ಅಲ್ಲೇ ಇರೋದು, ಒಂದು 4-5 ಮೆಟ್ಲು ಕೆಳಗಡೆ ಇಳಿಬೇಕಷ್ಟೆ. ಸೊ ನೋಡಿ, ಇದು ಲಕ್ಷ್ಮೀ ದೇವಸ್ಥಾನ. ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ದೇವಸ್ಥಾನವೂ ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಮುಂಚೆ ಈ ಥರ ಏನೂ ಇರಲಿಲ್ಲ, ಶೆಡ್ಡೆಲ್ಲ ಇವಾಗ ಹಾಕಿದ್ದಾರೆ. ಮೆಟ್ಲ ಹತ್ರ ಏನೂ ಇರಲಿಲ್ಲ, ಹಂಗೆ ಹತ್ತಬೇಕಿತ್ತು, ಬಟ್ ಇವಾಗ ಆ ಥರ ರೆಡಿ ಮಾಡಿದ್ದಾರೆ. ಹಾಗೆ ನನ್ನ ತಂಗಿ ನನ್ನ ತಮ್ಮಂಗೆ ರಾಖಿ ಕಟ್ಟಿದ್ಲು, ದೇವಸ್ಥಾನ ಹತ್ರನೇ ಕಟ್ಟಬೇಕು ಅಂತ ಕಟ್ಟಿದ್ದಾಳೆ. ಅಲ್ಲಿಂದ ಹೊರಟ್ವಿ. ಸೊ ನೋಡಿ, ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಾರಿನಾದರೂ ಬಂದು ನೋಡಿ. ಹಾಗೆ ಅಲ್ಲಿಂದ ಹೊರಟ್ವಿ. ಇದು ನೋಡಿ, ಅಲ್ಲಿ ಕಾಣಿಸ್ತಿದೆ ಅಲ್ವಾ ಛತ್ರ, ಅಲ್ಲೇ ನಮ್ಮ ಪಾಪದ ನಾಮಕರಣ ಮಾಡಿದ್ದು.
ಅದನ್ನ ತೋರಿಸ್ಬೇಕಂತಲೇ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಅಲ್ಲಿಂದ ಶ್ರೀರಾಮ್ಪುರಕ್ಕೆ ಹೋದ್ವಿ. ನಮ್ಮಮ್ಮ ತವ್ರ ಮನೆ ಇದೆ ಅಲ್ಲಿ ನಮ್ಮ ಅತ್ತೆ ಅವ್ರು ಇರ್ತಾರೆ. ಅಂದರೆ ನಮ್ಮಮ್ಮ ಅವರ ದೊಡ್ಡಣ್ಣನ ಹೆಂಡತಿ ಮತ್ತು ಅವ್ರ ಮಕ್ಕಳು ಅವರೆಲ್ಲ ಇದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಬರೋಕ್ಕೆ ಅಂತ ಹೋದ್ವಿ. ಅವ್ರ ಅಮ್ಮ ತೀರ್ಕೊಂಡು 1 ಇಯರ್ ಆಯಿತು. ಬಟ್ ಆದರೂ ಅಲ್ಲಿವರೆಗೂ ಹೋಗಿದ್ವಿ ಅಲ್ವಾ, ಅವ್ರನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೋದ್ವಿ. ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.